ಇವಾಗ ನೋಡಿ 8:15 ಆಗೈತೆ. 8:15 ಆದ್ರೂ ಇನ್ನ ಫಾಗ್ ಮಾತ್ರ ಹೋಗೇ ಇಲ್ಲ. ಇಲ್ಲಿಲ್ಲ ನಿಮ್ಗೆ ಲೊಕೇಶನ್ ಅಂಬುಜ ದುರ್ಗ ಅಂತ ಹಾಕೊಂಡ್ರೆ ನಿಮ್ ಲೊಕೇಶನ್ ಎಲ್ಲ ಈ ದಾರಿಯಲ್ಲಿ ತೋರಿಸುತ್ತೆ. ಕನ್ಫ್ಯೂಷನ್ ಆಗೋಕೋಬೇಡಿ, ಕರೆಕ್ಟ್ ರೋಡ್ ಇರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನು ಚಾಲೆಂಜ್ ಪ್ರಕಾರ ಎ ಫಾರ್ ಅಡ್ವೆಂಚರಸ್ಸು ಇಲ್ಲ ನಾನು ಇವಾಗ ಬಂದಿರತಕ್ಕಂಥ ಅಂಬಾಜಿ ದುರ್ಗ ಅನ್ನೋವಂಥ ಪ್ಲೇಸು ಇಂದ ನನ್ನ ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಆಗಲೇ ಅಂಬಾಜಿ ದುರ್ಗಗೆ ರೀಚ್ ಆಗಿದ್ದೀನಿ. ಇವಾಗ ಟೈಮ್ ನೋಡ್ಬೋದು, ಈಗಾಗಲೇ ಒಂದು 5:17 ಆಗಿದೆ. ಆ್ಯಕ್ಚುಲಿ ನಾವು 3 o'clockಗೆ ಬಂದ್ವಿ. ಇಲ್ಲಿ ಇದು ಬೆಂಗಳೂರಿಂದ ಒಂದು 70 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಚಿಂತಾಮಣಿ ಕೋಲಾರ ಡಿಸ್ಟಿಕ್ ಹತ್ರ ಬರುತ್ತೆ. ಒಂದು ಒಳ್ಳೆ ಬ್ಯೂಟಿಫುಲ್ ಸನ್ರೈಸ್ ಸಿಗುವಂಥ ಸ್ಪಾಟ್ ಇದು. ಅದಕ್ಕೋಸ್ಕರ ಒಂದು ಒಳ್ಳೆ ಟ್ರಕ್ಕಿಂಗು ಇರುತ್ತೆ, ಒಂಥರ ಅಡ್ವೆಂಚರಸ್ ಆಗೂ ಇರುತ್ತೆ. ಬೈಕ್ ರೈಡರ್ಸ್ಗೆ ಒಂದು ಒಳ್ಳೆ ಅಡ್ವೆಂಚರಸ್ ಟ್ರಿಪ್ ಥರ ಆಗುತ್ತೆ. ನಾವು ಟ್ರಕ್ಕಿಂಗು ಮಾಡ್ಬೋದು. 2.5 ಕಿಲೋಮೀಟರ್ಸ್ ಇದೆ, ಟ್ರಕ್ಕಿಂಗು ಮಾಡ್ಬೋದು. ಬನ್ನಿ ಟ್ರಕ್ಕಿಂಗ್ ಮಾಡಿ ಜರ್ನಿ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ಒಳ್ಳೆ ಬ್ಯೂಟಿಫುಲ್ ಸನ್ರೈಸ್ ಹೊಂಚಿಗೆ ಡೇ ಸ್ಟಾರ್ಟ್ ಮಾಡೋಣ. ಹಂಗೆ ನಮ್ಮ ಚಾಲೆಂಜ್ ಕೂಡ ಸ್ಟಾರ್ಟ್ ಮಾಡೋಣ. ಕಮಾನ್ ಬನ್ನಿ ಹೋಗೋಣ. ಒಳ್ಳೆ ವ್ಯೂ ಪಾಯಿಂಟ್ ನೋಡೋಣ. ಚಾಲೆಂಜಿಂಗ್ ತಗೊಂಡು ಕ್ಲೈಮ್ ಮಾಡಿದ್ರೆ ಆರಾಮಾಗಿ ಈಸಿಯಾಗಿ ಕ್ಲೈಮ್ ಮಾಡ್ಬೋದು. ತುಂಬ ಬಂಡೆಗಳೇ ಜಾಸ್ತಿ ಇದೆ, ತುಂಬ ಬಂಡೆಗಳು ಸ್ಕಿಡ್ ಆಗುತ್ತೆ. ಈ ಹಿಮ ಬಿದ್ದು ಆ ನೀರಿಗೆ ತುಂಬ ಸ್ಕಿಡ್ ಆಗುತ್ತೆ. ಯಾರನ್ನ ಬರೋರು ಸ್ವಲ್ಪ ನೋಡ್ಕೊಂಡು ಬನ್ನಿ, ಯಾಕಂದರೆ ತುಂಬ ಸ್ಕಿಡ್ ಆಗುತ್ತೆ. ಒಂದು ಸೇಫ್ಟಿ ಶೂಸ್ ಹಾಕೊಂಡು ಬನ್ನಿ, ವಾಟರ್ ಬಾಟಲ್ ತಗೊಂಡು ಬನ್ನಿ, ಟವಲ್. ಮತ್ತು ನಿಮ್ಮ ಈ ಕ್ಲೈಮೇಟಿಗೆ ಸ್ವಲ್ಪ ಜನಕ್ಕೆ ಅಡ್ಜಸ್ಟ್ ಆಗಲ್ಲ, ಅವರು ಸ್ವಲ್ಪ ಪ್ರಿಕಾಷನ್ಸ್ ತಗೊಳ್ಳಿ. ಬಿಕಾಸ್ ಇಲ್ಲಿ ನಿಮಗೆ ನೀರು ಬೇಕು ಅಂದರೆ ನೀರು ಸಿಗಲ್ಲ, ಏನು ಪ್ರಿಕಾಷನ್ಸ್ ಏನೂ ಸಿಗಲ್ಲ. ಸ್ವಲ್ಪ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಸೇಫ್ಟಿ ನೋಡ್ಕೊಂಡು ಬನ್ನಿ. ನಿಮ್ಗೆ ಇಲ್ಲಿ ಏನೇ ಆದರೂ ಏನು ಅಂತ ಸೇಫ್ಟಿ ಮೆಷರ್ಸ್ ಏನು ಸಿಗಲ್ಲ ನಿಮಗೆ. ತುಂಬ ಜಾರುತ್ತೆ ಬಂಡೆ. ಈ ಹಿಮ ಬಿದ್ದು ಆ ನೀರಿಗೆ ತುಂಬ ಸಿಕ್ಕಾಪಟ್ಟೆ ಜಾರುತ್ತೆ. ಹಂಗಾಗಿ ಅಟ್ಲೀಸ್ಟ್ ಸೇಫ್ಟಿ ಶೂಸ್ ಆದರೂ ಯೂಸ್ ಮಾಡಿ. ನಮ್ಮ ಮೇಲೆ ನಮಗೆ ಸೇಫ್ಟಿ ಕೇರ್ಸ್ ಇರಬೇಕು. ನೇಚರ್ನ ಎಷ್ಟೇ ಎಂಜಾಯ್ ಮಾಡಲಿ, ನಮ್ಮ ಸೇಫ್ಟಿ ನಮ್ಗೆ ಇರಲೇಬೇಕು. ಅದಕ್ಕೋಸ್ಕರ ಆಮೇಲೆ ಈ ಬೆಟ್ಟದಲ್ಲಿ ಆಲ್ಮೋಸ್ಟ್ ಅಂಥ ಗಲೀಜಸ್ಸು ಇಲ್ಲ ಪ್ಲ್ಯಾಸ್ಟಿಕ್ಕು ಎಸ್ತಿರೋದು ಆ ಥರ ಗಲೀಜಸ್ಸು ಆ ಥರ ಏನು ಕಂಡು ಬಂತಾರೆ. ನನ್ನ ಪ್ರಕಾರ ಯಾವುದು ಟೂರಿಸ್ಟ್ ಏನೋ ಅಷ್ಟು ಜಾಸ್ತಿ ಇಲ್ಲ ಅನ್ಕೋತೀನಿ. ಅದಕ್ಕೋಸ್ಕರ ಏನು ಅಂಥ ಗಲೀಜೇನು ಸಿಗ್ತಾಯಿಲ್ಲ. ಹಿಂಗೆ ನೇಚರಲ್ಲಿ ಏನು ಗಿಫ್ಟ್ ಇದೆಯೋ ಅಷ್ಟೇ ಇದೆ. ಯಾರು ಮೇಡ್ಸ್ ಅವ್ರು ಬಂದು ಯಾರು ಡಿಸ್ಟ್ರಾಯ್ ಏನು ಮಾಡಿಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ. ಮುಂದೆ ಫ್ಯೂಚರಲ್ಲಿ ಟೂರಿಸ್ಟ್ ಅವರು ತುಂಬ ಜಾಸ್ತಿ ಆದರೆ ಪ್ಲೇಸಸ್ ನೋಡೋಕೆ ಬಂದಾಗ ಆ ಟೈಮಲ್ಲಿ ಆಗ್ಬೋದೇನೋ. ಬಟ್ ಇವಾಗ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಒನ್ ಡೇ ಔಟ್ ಆರಾಮಾಗಿ ಬರ್ಬೋದು. ನೋಡಿ, ಒನ್ ಡೇ ಈಸಿಯಾಗಿ ಪ್ಲ್ಯಾನ್ ಮಾಡಿ ಒಂದು ಒಳ್ಳೆ ನೇಚರ್ ಜೊತೆ ಒಂದಿನ ಸ್ಪೆಂಡ್ ಮಾಡಿ. ದಿನ ಟೆನ್ಷನು, ಜನ, ಕೆಲಸ ಜೊತೆ ಇದ್ದು ಬೇಸೈತಿ. ಒಂದಿನ ನೇಚರ್ ಜೊತೆ ಸ್ಪೆಂಡ್ ಮಾಡಿರಿ, ನಿಮ್ಗೆ ಅಷ್ಟು ಟೆನ್ಷನ್ಗೂ ನಿಮ್ಗೊಂದು ಒಳ್ಳೆ ರಿಲೀಫ್ ಸಿಗುತ್ತೆ. ತುಂಬ ಒಂಥರ ಡಿಫಿಕಲ್ಟಾಗಿ ಇದೆ ನೋಡಿ ತುಂಬ ಜಾರುತ್ತಪ್ಪ ಬಂಡೆ ಇದು. ನಾನು ಸ್ವಲ್ಪ ಸೇಫ್ಟಿ ಶೂಸ್ ಯೂಸ್ ಮಾಡಿದ್ದೀನಿ. ಅಷ್ಟು ಸ್ಕಿಡ್ ಆಗಲ್ಲ, ಆದರೆ ನೋಡಿ ಈ ಸ್ವಲ್ಪ ಸೇಫ್ಟಿಯಾಗಿ ನಿಧಾನಕ್ಕೆ, ಒಂದು ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ನಿಧಾನಕ್ಕೆ ಇಳೀರಿ. ತುಂಬ ಸ್ಕಿಡ್ ಆಗುತ್ತೆ, ತುಂಬಾ ಸ್ಕಿಡ್ ಆಗುತ್ತೆ. ಸ್ವಲ್ಪ ಪ್ರಿಕಾಷನ್ಸ್ ಯೂಸ್ ಮಾಡಿಕೊಂಡು ನಿಧಾನಕ್ಕೆ ಫ್ರೀಯಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಇಳೀರಿ. ಎಂಜಾಯ್ ಮಾಡ್ಕೊಳ್ಳಿ, ವೈಬ್ನ ಚಿಲ್ ಮಾಡಿ.
ವೈಬ್ನ ಚಿಲ್ ಮಾಡಿದಷ್ಟು ನಾವು ಚಿಲ್ಲಾಗಿರ್ತೀವಿ. 8 ಕಾಲ ಆದರೂ ಇನ್ನೂ ಬೆಳಕಿಲ್ಲ, ಏನಿಲ್ಲ. ನಾವು ಸನ್ರೈಸ್ ನೋಡೋಣ ಅಂತ ಬಂದ್ವಿ. ನಮ್ಮ ಫ್ರೆಂಡ್ ಒಬ್ಬ ರೆಕಮೆಂಡ್ ಮಾಡಿದ್ವಿ. ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಟ್ ದ ಎಂಡ್ ಆಫ್ ದ ಡೇ ಅದೊಂದೇ ಮ್ಯಾಟ್ರ್ ಆಗೋದು. ನಾವು ನೇಚರ್ ನಮ್ಮನ್ನ ಎಷ್ಟು ಪ್ರೀತಿ ಮಾಡುತ್ತೋ ನಾವು ನೇಚರ್ನ ಅಷ್ಟೇ ಪ್ರೀತಿ ಮಾಡಿದ್ರೆ ಇಬ್ರಿಗೂ ಅನುಕೂಲ. ನಾವು ಮರ ಗಿಡ ಎಲ್ಲ ಕಡ್ದು ನೇಚರ್ನ ಹಾಳು ಮಾಡಿದ್ರೆ ನಮ್ಮನ್ನು ಹಾಳು ಮಾಡುತ್ತೆ ಅಷ್ಟೇ. ನೇಚರ್ನ ಬೆಳೆಸ್ರಿ, ಗಿಡ ಮರ ಉಳಿಸ್ರಿ. ಮುಂದಿನ ಪೀಳಿಗೆಗೆ ಅಟ್ಲೀಸ್ಟ್ ಸ್ವಲ್ಪ ನೋಡೋಕ್ಕಾದ್ರೂ ಇರುತ್ತೆ. ನಾವೇನು ಮಾಡಿಲ್ಲ ಅಂದರೆ ನಮ್ಮ ಜನ್ರೇಷನ್ ಅವರೇ ಲಾಸ್ಟ್ ಆಗಿಬಿಡ್ತೀವಿ ಇದೆಲ್ಲ ಎಂಜಾಯ್ ಮಾಡೋಕ್ಕೆ. ಮಕ್ಕಳನ್ನೇನಾದ್ರು ಕರ್ಕೊಂಬರಂಗಿದ್ರೆ ಸ್ವಲ್ಪ ಕ್ಲೈಮೇಟು ನೋಡಿ ಕರ್ಕೊಬನ್ನಿ. ಮಾನ್ಸೂನ್ ಟೈಮಲ್ಲಿ ತುಂಬ ಕೋಲ್ಡ್ ಇರುತ್ತೆ, ತುಂಬ ಈ ಫಾಗು ನೋಡೋಕ್ಕೆ ಸಿಗುತ್ತೆ. ಆದರೆ ಚಿಕ್ಕ ಮಕ್ಕಳು ಯಾರನ್ನ ಕರ್ಕೊಂಬಂದರೆ ಒಂದು ಸ್ವಲ್ಪ ಪ್ರಿಕಾಷನ್ಸ್ ಯೂಸ್ ಮಾಡ್ಕೊಳ್ಳಿ. ತುಂಬ ಕೋಲ್ಡ್ ಇರುತ್ತೆ, ನಮ್ಮ ಕೈಲೇ ತಡ್ಕೊಳಕ್ಕಾಗಲ್ಲ, ತುಂಬ ಕೋಲ್ಡ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪ್ರಿಕಾಷನ್ಸ್ ನೋಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಇರೋದೊಂದು ಜೀರ್ಣ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ ವಿಧಿ ನಮ್ದೇ. ಇವಾಗ ನೋಡಿ 8 ಕಾಲ್ ಆಗೈತೆ. 8 ಕಾಲ್ ಆದರೂ ಇನ್ನೂ ಫಾಗ್ ಮಾತ್ರ ಹೋಗೇ ಇಲ್ಲ ಒಂದು ಸ್ವಲ್ಪನೂ. 8 ಕಾಲ್ ಟೈಮು ನೋಡ್ರಿ ಹೆಂಗಿದೆ. ಮುಂದೆ ಏನಿದೆ ಒಂದು 15 ಮೀಟರ್ಸ್ವರೆಗೂ ಕಾಣ್ಬೋದು ಅಷ್ಟೇ. 8:15 ಆಗಿದೆ ಟೈಮು ಆಲ್ಮೋಸ್ಟ್. ನಮ್ಮ ಬೆಂಗಳೂರಲ್ಲ ಆಗಲೇ ಬೆಳಗ್ಗೆ ಬಂದಿರುತ್ತೆ. ಬನ್ನಿ ನಮ್ಮ ಬಾಸ್ನ ದರ್ಶನ ಮಾಡೋಣ. ನಮ್ಮ ಬಾಸ್ ದೇವಸ್ಥಾನ ಇದೆ ಇಲ್ಲಿ. ಎಲ್ಲರೂ ಬಂದು ಬೆಟ್ಟಕ್ಕೆ ಬರೋರು ಬಂದು ಇಲ್ಲೊಂದು ದರ್ಶನ ಮಾಡ್ಕೊಂಡೋಗಿ, ಬಾಸ್ ಆಶೀರ್ವಾದ ತಗೊಂಡೋಗಿ. ಎಲ್ಲರಿಗೂ ಹೊಸ ವರ್ಷದ ಮೊದಲನೇ ಹಬ್ಬ ಒಂದು ಸಂಕ್ರಾಂತಿ ಹಬ್ಬ. ಆಂಜನೇಯ ಸ್ವಾಮಿ ಎಲ್ಲರನ್ನೂ ಕಾಪಾಡಲಿ, ಎಲ್ಲರನ್ನೂ ಖುಷಿಯಾಗಿ ಇಡಲಿ ಅಂತ ಹೇಳ್ದ. ಫುಲ್ಲು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನೆಕ್ಸ್ಟು ವಿಡಿಯೋ ಬಂದು ಬಿ ಮಾಡ್ತಾಯಿದ್ದೀನಿ, ಅದು ಬಜೆಟ್ ಟ್ರಿಪ್ ಮಾಡೋಣ ಅಂತ ಇದ್ದೀನಿ. 2 ಡೇಸಲ್ಲಿ ವಿಡಿಯೋ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಅದು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ. ಈ ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ. ಥ್ಯಾಂಕ್ ಯು, ಟೇಕ್ ಕೇರ್. ಇವಾಗ ಒಂದು ಸ್ವಲ್ಪ ಫಾಗ್ ಎಲ್ಲ ಹೋಗಿದೆ. ಇವಾಗ ನೋಡ್ಬೋದು ಸ್ವಲ್ಪ ಬೆಟ್ಟ ಎಲ್ಲ ಕಾಣ್ತಾ ಇದೆ. ಇವಾಗ ನೋಡಿ ಸ್ವಲ್ಪ ಅನ್ಕೊಂಡಂಗೆ ಬರ್ತಾ ಇದೆ. ಸರ್ವಿಸ್ ಕೂಡ ಫ್ರೀ ಇರುತ್ತೆ, ಅಂದರೆ ಸ್ವಲ್ಪ ಟೈಮಿಂಗ್ಸ್ ಇದೆ. 10:30 ಇಲ್ಲ 11 o'clock ಸ್ವಲ್ಪ ಫ್ರೀ ಸರ್ವಿಸ್ ಇದೆ. ಅಂದರೆ ಬೆಟ್ಟದ ಕೆಳಗಡೆ ಎಂಟ್ರೆನ್ಸ್ ಕರ್ಕೊಂಡೋಗಿ ಮತ್ತೆ ಮೇಲೆ ಡ್ರಾಪ್ ಮಾಡ್ತಾರೆ, ಮತ್ತೆ ಮೇಲಿಂದ ಕೆಳಗೆ ಡ್ರಾಪ್ ಮಾಡ್ತಾರೆ. ಏನೇ ಫೀಸಸ್ ಇರೋಲ್ಲ. ಮತ್ತು ಊಟ ಕೂಡ ತುಂಬ ಚೆನ್ನಾಗಿತ್ತು. ಊಟ ಕೂಡ ಏನು ಚಾರ್ಜಸ್ ಮಾಡಲಿಲ್ಲ, ಫ್ರೀಯಾಗೆ ಊಟ ಇತ್ತು. ಪಲಾವು ಮತ್ತು ಪೊಂಗಲ್ ಇತ್ತು. ಬನ್ನಿ, ಹೇಳಿದ್ನಲ್ಲ ಇದೇ ಪಾರ್ಕಿಂಗ್ ಪ್ಲೇಸು. ಇದು ಡೈರೆಕ್ಟ್ ಬೆಟ್ಟದ ಮೇಲೆ ಬರುತ್ತೆ. ಇಲ್ಲಿ ಹನುಮಾನ್ ಟೆಂಪಲ್ ಹತ್ರನೇ ಬರುತ್ತೆ. ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ ವ್ಯೂ ಪಾಯಿಂಟ್ ಸಿಗುತ್ತೆ. ಇಲ್ಲಿ 1 ಕಿಲೋಮೀಟರ್ ಅಷ್ಟೇ ಟ್ರೆಕ್ಕಿಂಗು. 1 ಕಿಲೋಮೀಟರ್ ಅಷ್ಟೇ ವ್ಯೂ ಪಾಯಿಂಟ್ ನಿಮಗೆ ಇಲ್ಲಿ ಮೇಲೆ ಸಿಗುತ್ತೆ. ನಿಮಗೆ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ದೇವಸ್ಥಾನ ಹತ್ರ ಪಾರ್ಕ್ ಮಾಡಿ ಬಂದರೆ ನಿಮಗೆ 3 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಆಗುತ್ತೆ. ಅದು ಒಂಥರ ಚೆನ್ನಾಗಿದೆ ರೋಡು. ತುಂಬ ನಡಿತೀನಿ, ಕಂಫರ್ಟಬಲ್ ಆಗಿ ನಡಿತೀನಿ ಅನ್ನೋರು ಬೇಕಾದ್ರೆ ಕೆಳಗಡೆ ಪಾರ್ಕ್ ಮಾಡಿ ನಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ಬೋದು. ಇಲ್ಲ ನನಗೆ ಅಷ್ಟು ವಾಕಿಂಗ್ ಮಾಡೋಕ್ಕಾಗಲ್ಲ ಅನ್ನೋರು ಇಲ್ಲಿ ಬಂದು 1 ಕಿಲೋಮೀಟರ್ ಈಸಿಯಾಗಿ ಒಂದು 10-15 ಮಿನಿಟ್ಸಲ್ಲಿ ಟ್ರೆಕ್ ಮಾಡ್ಬೋದು. ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಇನ್ನೊಂದು ಅಂಬೂಜಿ ದುರ್ಗ ಅಂತ ಹೇಳಿದ್ನಲ್ಲ, ಅದು ಪಾರ್ಕಿಂಗ್ ಬಂದು ಲೊಕೇಶನ್ ಹಾಕೊಂಡ್ಬಂದರೆ ಇಲ್ಲಿ ಪಾರ್ಕಿಂಗ್ ಮಾಡಬೇಕು. ಇಲ್ಲಿಂದ ಮುಂದೆ ಈ ರೂಟಲ್ಲಿ ಹೋಗಬೇಕು. ಇಲ್ಲಿ ಕಾರು ಮತ್ತು ಗಾಡಿ ಹೋಗೋಕ್ಕಾಗಲ್ಲ. ಇಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ ನಿಮಗೆ, ಆ ದೇವಸ್ಥಾನ ಹತ್ರ ಪಾರ್ಕಿಂಗ್ ಮಾಡಬೇಕು. ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ. ಪಾರ್ಕಿಂಗ್ ಮಾಡಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿಂದ 3 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಬರೋ ದಾರಿನೂ ಅಷ್ಟೇ ಫುಲ್ಲು ಗಲ್ಲಿಯಲ್ಲಿ ಲೊಕೇಶನ್ ಗಲ್ಲಿ ಒಳಗಡೆ ತೋರಿಸುತ್ತೆ. ಗಲ್ಲಿಲಿ ತೋರಿಸಿದ್ರು ಪರವಾಗಿಲ್ಲ, ಕರೆಕ್ಟ್ ಲೊಕೇಶನ್ ಇರುತ್ತೆ. ಗಲ್ಲಿ ಒಳಗೆ ಬನ್ನಿರಿ, ಗಲ್ಲಿ ತೋರಿಸ್ತೀನಿ ಒಂದು ನಿಮಿಷ. ಕಾರು ತರಬೇಕು ಅಂತ ಅಂದ್ಕೊಂಡಿರೋರು ಸ್ವಲ್ಪ ಯೋಚನೆ ಮಾಡಿ ತಗೊಬನ್ನಿ.
ರೋಡ್ ಮಾತ್ರ ತುಂಬ ವರ್ಸ್ಟ್ ಕಂಡೀಷನಲ್ಲಿದೆ. ಸೆಂಟ್ರಲ್ ಬಂಡೆ ಕಲ್ಲು ಏನೋ ಸಿಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಕಾರ್ ತರೋರು ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ರಿಸ್ಕ್ ಮೇಲೆ ತಗೊಬನ್ನಿ. ಮತ್ತು ಯಾವಾಗಲೂ ಡ್ರೈವಿಂಗ್ ಮಾಡ್ಬೇಕಾದ್ರೆ ಸೀಟ್ ಬೆಲ್ಟು ಕಂಪಲ್ಸರಿಯಾಗಿ ಯೂಸ್ ಮಾಡಿ. ನಮ್ದು ಏನು ಕರ್ನಾಟಕ ರೂಲ್ಸ್ ಇದೆ ಎಲ್ಲ ಅದು ನಮ್ಮ ಸೇಫ್ಟಿಗೋಸ್ಕರನೇ ಮಾಡಿರ್ತಾರೆ. ಅದಕ್ಕೋಸ್ಕರ ಸೇಫ್ಟಿ ರೂಲ್ಸ್ನ ಫಾಲೋ ಮಾಡಿ. ಮುಂದೆ ತೋರಿಸ್ತೀನಿ ದಾರಿ, ಬನ್ನಿ, ವಾಚ್ ದ ವಿಡಿಯೋ. ನೋಡಿ ಆ ಗುಂಡಿಗೆ ಬಂಡಿ ಎಲ್ಲ ಹಾಕಿ ರುಬ್ಬ ಹಾಕ್ಬಿಟ್ಟವ್ರೆ. ನಮ್ಮದು ಹೆಂಗೆ ಹೋಗೋದು ಏನು ಮಾಡೋದು ನೋಡಿ. ಬೇಕಾ ಸಿಟಿ ಒಳಗೆ ಎಷ್ಟು ವಾಸಿ ಅನ್ಸ್ಬೋದು ಸರಿ. ನೋಡಿ ಹಳ್ಳಿಗಳಲ್ಲಿ ಸಂಧಿ ಬಂದಿಲ್ಲ, ಅದರಲ್ಲಿ ಅವ್ರ ಗಾಡಿ ಆಟೋ ಎಲ್ಲ ನಿಲ್ಸಿರ್ತಾರೆ, ಎಡ್ಜಸ್ ಗೊತ್ತಾಗಲ್ಲ ಏನಿಲ್ಲ. ಏನು ಹಿಂಗೆಲ್ಲ ಮುಂದೆನಾ ಪಕ್ಕನಾ? ಇನ್ನೊಂದು ಕಣ್ಣಲ್ಲಿ ಇಲ್ಲೆಲ್ಲ ನಿಮಗೆ ಲೊಕೇಶನ್ ಅಂಬುಜದುರ್ಗ ಅಂತ ಹಾಕೊಂಡ್ರೆ ನಿಮ್ಮ ಲೊಕೇಶನ್ ಎಲ್ಲ ಈ ದಾರಿಯಲ್ಲಿ ತೋರಿಸುತ್ತೆ. ಕನ್ಫ್ಯೂಷನ್ ಆಗೋಬೇಡಿ, ಕರೆಕ್ಟ್ ರೋಡ್ ಇರುತ್ತೆ. ಅದೇ ಸ್ವಲ್ಪ ಹುಷಾರಾಗಿ ಬನ್ನಿ ಅಷ್ಟೇ. ಆದಷ್ಟು ಮಾರ್ನಿಂಗ್ ಬರಕ್ಕೆ ಟ್ರೈ ಮಾಡಿ. ಬಿಸಿಲು ಇರಲ್ಲ, ನಿಮಗೆ ಈಸಿಯಾಗಿ ಟ್ರೆಕ್ಕಿಂಗ್ ಮಾಡ್ಬೋದು. ಹಿಂಗೋ ರೈಟಾ? ಸಣ್ಣ ಪುಟ್ಟ ಗಲ್ಲಿ ತರ ಇರುತ್ತೆ. ಗಲ್ಲಿ ತರ ಇರುತ್ತೆ, ನೋಡ್ಕೊಂಡು ಹುಷಾರಾಗಿ ಬನ್ನಿ, ಎಂಜಾಯ್ ಮಾಡಿ. ಎನ್ವಿರಾನ್ಮೆಂಟ್ ಹಾಳು ಮಾಡೋಂಥ ಕೆಲಸ ಯಾವುದು ಮಾಡ್ಕೋಬೇಡಿ. ಅದು ಎಷ್ಟು ಪರಿಶುದ್ಧ ಹೋಗಿತ್ತು ಅದು ಹಂಗೆ ಬಿಟ್ಬಿಡಿ, ನಿಮ್ಮ ಪಾಡಿಗೆ ಎಂಜಾಯ್ ಮಾಡ್ಕೊಂಡು ಹೋಗಿ. ಹಿಂಗೋ